ಬಾಗಲಕೋಟೆ ಜಿಲ್ಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ ರಾಜ್ ಇಲಾಖೆ, ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಸಂಜೀವಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಮತ್ತು ಜಿಲ್ಲಾ ಪಂಚಾಯತ ಬಾಗಲಕೋಟೆ ಹಾಗೂ ತಾಲೂಕಾ ಪಂಚಾಯತ್ ಇಲಕಲ್ಲ ಹಾಗೂ ಇಲಕಲ್ಲ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮದ ಶ್ರೀಜಾಗೃತಿ ಸಂಜೀವಿನಿ ಮಹಿಳಾ ಒಕ್ಕೂಟದ ಸಹಯೋಗದಲ್ಲಿ ಗ್ರಾಮ ಪಂಚಾಯತ ಮಟ್ಟದ ಮಹಿಳಾ ಒಕ್ಕೂಟದ ವಾರ್ಷಿಕ ಸಾಮಾನ್ಯ ಸಭೆಯ ಉದ್ಘಾಟನಾ ಸಮಾರಂಭವು ದಿನಾಂಕ ಆಗಸ್ಟ್ 13, 2026 ರಂದು ಮಧ್ಯಾಹ್ನ 1 ಗಂಟೆಗೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಕಸ್ತೂರಿಲಾಯದಗುಂದಿರ ಅಧ್ಯಕ್ಷತೆಯಲ್ಲಿ ಗುಡೂರ ಗ್ರಾಮದ ಶ್ರೀಕನಕದಾಸರ ಸಮುದಾಯ ಭವನದ ಸಭಾಂಗಣದಲ್ಲಿ ಜರುಗಿತು. ಈ ವಾರ್ಷಿಕ ಸಭೆ ಉದ್ದೇಶಿಸಿ ತಾಲೂಕಾ ಪಂಚಾಯತ ಹುನಗುಂದ ಇಲಕಲ್ಲ ತಾಲೂಕುಗಳ ಸಂಜೀವಿನಿ ಒಕ್ಕೂಟ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಕೃಷ್ಣಾಜಿ ಪವಾರರು, ಸಂಜೀವಿನಿ ಒಕ್ಕೂಟದ ಗೀತೆಯ ವಾಚನ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ಹುನಗುಂದ ತಾಲೂಕಾ ಸಹಾಯಕ ನಿರ್ದೇಶಕರಾದ ಕುಬಾಸಿಂಗ್ ಜಾದವರು ಉದ್ಘಾಟನಾ ಪರ ಮಾತನಾಡಿ, ಮಹಿಳೆಯರು ಕೇವಲ 4 ಗೋಡೆಗಳ ಮಧ್ಯ ಜೀವನಕ್ಕೆ ಸೀಮಿತವಾಗದೆ ತಮ್ಮನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುತ್ತಾ ಹಾಗೂ ಹೊರ ಜಗತ್ತಿಗೆ ತೆರೆದುಕೊಂಡು ಹೋಗುವ ಜೀವವನ್ನು ಬದುಕಿಸಿಕೊಳ್ಳುತ್ತಾ ಮುಖ್ಯವಾಹಿನಿಗೆ ಬರಲೆಂಬ ಸದುದ್ದೇಶದಿಂದ ಸರಕಾರಗಳು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿದ್ದಾಗಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಈ ಕಾರ್ಯಕ್ರಮವು ಪ್ರಾಯೋಗಿಕವಾಗಿ ಕೇವಲ 5 ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದನ್ನು ಇಂದು ರಾಜ್ಯಾದ್ಯಂತ ವ್ಯಾಪಿಸಿಕೊಂಡು ರಾಷ್ಟ್ರೀಕೃತ ಬ್ಯಾಂಕ್ಗಳಂತೆ ಸಾಲ ಪಡೆಯಲು ಪರಿದಾಟವಿಲ್ಲದೆ ಮಹಿಳೆಯರು ಈ ಒಕ್ಕೂಟದಿಂದ ಕೃಷಿ ಆಧಾರಿತ ಸುದ್ಯೋಗ ಕೈಗೊಳ್ಳಲು ಮತ್ತು ಸೂರು ಕಟ್ಟಿಕೊಳ್ಳಲು ಕಡಿಮೆ ಬಡ್ಡಿದರದ ಖಾತ್ರಿ ಸಾಲ ಪಡೆಯಲು ಅವಕಾಶವಿದ್ದು, ಅದರ ಆಶಯಕ್ಕೆ ತಕ್ಕಂತೆ ಗುಡೂರ ಗ್ರಾಮದೊಕ್ಕೂಟವು ಜಿಲ್ಲೆಗೆ ಮಾದರಿಯಾಗುವಷ್ಟು ಪ್ರಗತಿ ಸಾಧಿಸಿದ್ದೇ ಸಾಕ್ಷೀಕರಿಸುತ್ತದೆ ಎಂದು ಪ್ರತಿಪಾದಿಸಿದರು. ನಂತರ ಶಿಕ್ಷಣವು ಕೇವಲ ಜ್ಞಾನ ಸಂಪಾದನೆಗೆ ಸೀಮಿತಗೊಳ್ಳದೆ ಸಮಾಜದಲ್ಲಿ ಬದುಕುವ ಮತ್ತು ಸುದ್ಯೋಗದೊಂದಿಗೆ ಮತ್ತೊಬ್ಬರಿಗೆ ಉದ್ಯೋಗ ನೀಡುವ ಉದ್ದಿಮೆಯಾಗಬೇಕೆಂದು ಹಾಗೂ ಒಕ್ಕೂಟಗಳಿಂದ ಉತ್ಪನ್ನಗೊಳ್ಳುವ ವಸ್ತುಗಳನ್ನು ಆನ್ಲೈನ್ ವ್ಯವಹಾರಕ್ಕೆ ಅಳವಡಿಸಿ ಲಾಭದಾಯಕ ಮಾಡಿಕೊಳ್ಳುವ ಕಸಬು ನಿಮ್ಮದಾಗಲೆಂದು ಕಿವಿಮಾತು ಹೇಳಿದರು. ಏತನ್ಮಧ್ಯೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಕಸ್ತೂರಿ ಮಹೇಶಲಾಯದಗುಂದಿರು 2018 ರಿಂದ 2026 ರವರೆಗಿನ ಒಕ್ಕೂಟದ ಸಾಧನೆ ಮತ್ತು ಲೆಕ್ಕ ಪರಿಶೋಧನಾ ಮತ್ತು ಸದರಿ ವರ್ಷದ ಕಾರ್ಯನಿರ್ವಹಣಾ ವರದಿಯನ್ನು ಈ ಸಭೆಯಲ್ಲಿ ಮಂಡಿಸಿ ವಾಚಿಸಿದ ಅವರು 2018 ರಿಂದ 19ನೇ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದ ಬಡಕುಟುಂಬ ಮಹಿಳೆಯರು ಸುದ್ಯೋಗಗಳಲ್ಲಿ ತೊಡಗಿಸಿಕೊಂಡು ಬಡತನ ನಿರ್ಮೂಲನೆಯ ಗುರಿಯೊಂದಿಗೆ ಶ್ರೀಜಾಗೃತಿ ಸಂಜೀವಿನಿ ಮಹಿಳಾ ಒಕ್ಕೂಟೆಂಬ ನಾಮಕರಣದೊಂದಿಗೆ ಗ್ರಾಮ ಪಂಚಾಯತ ಮಟ್ಟದಲ್ಲಿ ಪ್ರಾರಂಭವಾಗಿದನ್ನು ಪ್ರಸ್ತಾಪಿಸಿದರು. ನಂತರ ಗ್ರಾಮ ಪಂಚಾಯತ ವ್ಯಾಪ್ತಿಯ ಗುಡೂರು ಗ್ರಾಮದಿಂದ ಒಟ್ಟು 7 ವಾರ್ಡ್ಗಳನ್ನು ರಚಿಸಿಕೊಂಡು 107 ಸಂಘಗಳಿಂದ 1284 ಕುಟುಂಬಗಳ ಸದಸ್ಯರನ್ನು ಒಳಗೊಂಡ ಸ್ವಸಹಾಯ ಸಂಘದ ಸದಸ್ಯರ ಜೀವನೋಪಾಯ ಚಟುವಟಿಕೆ ಕೈಗೊಳ್ಳಲು ಜಿಲ್ಲಾ ಸಂಜೀವಿನಿ ಘಟಕದಿಂದ ವಿವಿಧ ಯೋಜನೆಗಳಡಿಯಲ್ಲಿ ಒಟ್ಟು 5,01,20,000 ರೂಪಾಯಿಗಳು ದುಡಿಮೆ ಬಂಡವಾಳವನ್ನಾಗಿ ಬಳಸಿಕೊಳ್ಳಲು ಬಿಡುಗಡೆಯಾಗಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಒಕ್ಕೂಟದಿಂದ 2018 ರಿಂದ 2026 ವರೆಗಿನ ಸಮುದಾಯ ಬಂಡವಾಳ ನಿಧಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಜೀವನೋಪಾಯ ಚಟುವಟಿಕೆ ಕೈಗೊಳ್ಳಲು ಮತ್ತು ಪ್ರೋತ್ಸಾಹಿಸಲು ಸಮುದಾಯ ನಿಧಿಯೊಟ್ಟು ಸಾಲದಲ್ಲಿ 3,08,15,000 ರೂಪಾಯಿಗಳನ್ನು 96 ಸಂಘಗಳಿಗೆ ಸಾಲ ನೀಡಿಕೆ ಹಾಗೂ ಕಿರುಆಹಾರೋತ್ಪಾದನೆಯ ಒಟ್ಟು ಸಾಲದಲ್ಲಿ 11,20,000 ರೂಪಾಯಿಗಳನ್ನು 28 ಸಂಘದ ಸದಸ್ಯರಿಗೆ ಸಾಲ ಹಂಚಿಕೆಯಾಗಿದ್ದು, ನಂತರ ಬಡ್ಡಿರಹಿತ ಸ್ವಾವಲಂಬನೆ ಒಟ್ಟು ಸಾಲದಲ್ಲಿ 5 ಲಕ್ಷ ರೂಪಾಯಿಗಳನ್ನು ಧನಲಕ್ಷ್ಮಿ ಮಹಿಳಾ ಸಂಘದ ಸದಸ್ಯರಾದ ಶ್ರೀಮತಿ ಶೋಭಾದಲ ಭಂಜನರಿಗೆ ನೀಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಒಕ್ಕೂಟವು ಪ್ರತಿಶತ 100ರಷ್ಟು ಲಾಭಾಂಶದೊಂದಿಗೆ ಮರುಪಾವತಿಯಾದ ಸಾಲಗಳಲ್ಲಿ ಸಮುದಾಯ ಬಂಡವಾಳ ನಿಧಿಯ ಸಾಲದ ಮೇಲಿನ ಬಡ್ಡಿ 18,33,873 ರೂಪಾಯಿಗಳು ಹಾಗೂ ಕಿರುಆಹಾರೋತ್ಪಾದನೆಯ ಸಾಲದ ಮೇಲಿನ ಬಡ್ಡಿಯು 52,738 ರೂಪಾಯಿಗಳು ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಡ್ಡಿ 2,72,099 ರೂಪಾಯಿಗಳು ಸೇರಿ ಒಟ್ಟು 21,58,710 ರೂಪಾಯಿಗಳು ಲಾಭಾಂಶ ಸಂಗ್ರಹಿಸಿದ ಅಂಕಿ ಸಂಖ್ಯೆಯ ಮಾಹಿತಿಯನ್ನು ಸಭೆಗೆ ವಿವರಿಸಿದರು. ನಂತರ ಸಂಘದ ಇತರೆ ಕಾರ್ಯಚಟುವಟಿಕೆಗಳನ್ನು ಪ್ರಸ್ತಾಪಿಸಿ ಈ ಸಂಘವು ಉತ್ತರೋತ್ತರವಾಗಿ ಬೆಳೆಯಲು ಸಹಕರಿಸಿದ ಮೇಲಾಧಿಕಾರಿಗಳು ಮತ್ತು ಸಂಘದ ಸದಸ್ಯರಿಗೆ ಧನ್ಯವಾದಗಳು ಸಲ್ಲಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ
ತೈಸಿನ್ ಹೊಟ್ಟಿ ಹಾಗೂ ಕವಿತಾಗೌಡರರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರೆ ಕುಮಾರಿ ಶಿಲ್ಪಾ ತೋಟನ್ನವರ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಹಳ್ಳೂರರು ನಿರೂಪಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರಿಗೆ ಹಾಗೂ ಸಂಜೀವಿನಿ ಒಕ್ಕೂಟ ಸದಸ್ಯರ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಸನ್ಮಾನ ಜರುಗಿತು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಮಗ್ರ ಕೃಷಿ ನಿರೂಪಕರಾದ ಮಂಜುನಾಥ ಕಟ್ಟಿಹಾಳ, ಕ್ಲಸ್ಟರ್ ಸೂಪರ್ವೈಸರ್ರಾದ ಕಲ್ಲನಗೌಡರ ನಾಡಗೌಡರ ಹಾಗೂ ಸಂಘದ ಪದಾಧಿಕಾರಿಗಳಾದ ಶ್ರೀಮತಿ ಶಾಬಿರಾ ಬೇಗಂ ಕಾಕನೂರ, ಶ್ರೀಮತಿ ಕವಿತಾ ಕಳಸ, ಶ್ರೀಮತಿ ಭಾರತಿದಾಸರ ಸೇರಿ ಇತರೆ ಪದಾಧಿಕಾರಿಗಳು ವೇದಿಕೆ ಅಲಂಕರಿಸಿದ್ದರೆ ಸಂಘದೆಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಗೂಡೂರೆಸ್ಸಿ. ಹಸಿದುವೆ ಜೀವನಾಡಿ ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ ಹಳ್ಳಿ ಹಳ್ಳಿ ಕೆಳಗವಳ ನಾಡಿ ಹಸಿದವರಿಗಿರುವೆ ಜೀವನಾಡಿ ಹಿರಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ ಸಂಘಟಿಸಿ ಉಳಿತಾಯ ದಾರಿ ತಿಳಿಸಿ ಸ್ವಸಹಾಯ ಸಂಘಟಿಸಿ ಉಳಿತಾಯ ದಾರಿ ತಿಳಿಸಿ ನಮ್ಮ ಭವನೆಯನ್ನು ನೀಗಿಸಿ ಸಾಗಿಹುದು ನಮ್ಮ ನಗಿಸಿ ನಮ್ಮ ಭವನೆಯನ್ನು ನೀಗಿಸಿ ಸಾಗಿಹುದು ನಮ್ಮ ನಗಿಸಿ ಹಳ್ಳಿ ಹಳ್ಳಿ ಜನರ ಒಡನಾಡಿ ಹಸಿದವರಿಗಿದುವೆ ಜೀವನಾಡಿ ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ ಪ್ರೀತಿ ಪ್ರೇಮ ಸಹಕಾರ ತ್ಯಾಗ ಸ್ನೇಹ ಜನರೊಳಗ ಪ್ರೀತಿ ಪ್ರೇಮ ಸಹಕಾರ ತ್ಯಾಗ ಸ್ನೇಹ ಸಿಗುರುಡೆಯಲೆಂದೆ ನೀರು ಎರೆಯುವುದೇ ಇದರ ಲಾಭ ಸಿಗುರುಡೆಯಲೆಂದೆ ನೀರು ಎರೆಯುವುದೇ ಇದರ ಲಾಭ ಹಳ್ಳಿ ಹಳ್ಳಿ ಜನರ ಒಡನಾಡಿ ಹಸಿದವರಿಗಿರುವೆ ಜೀವನಾಡಿ ಮಿಡಿಯುತ್ತಿದೆ ಸದಾ ನೋಡಿ ಸಂಜೀವಿನಿಯ ನಾಡಿ ಸಂಜೀವಿನಿಯ ನಾಡಿ ಸಂಜೀವಿನಿಯ ನಾಡಿ. ಕುಷ್ಟಗಿ ತಾಲೂಕು ಮತ್ತು ಇಲ್ಲಿ ಮುಂದಿನ ಎರಡು ತಾಲೂಕಿನ ನಾನು ಪ್ರಭಾವಿ ಕಾರ್ಯಕ್ರಮ ವ್ಯವಸ್ಥಾಪಕ ಅಂತ ಕೆಲಸ ಮಾಡ್ತಾ ಇದ್ದೇನೆ. ಎರಡು ತಾಲೂಕಿಗೆ ಜವಾಬ್ದಾರಿ ಇದೆ ನನಗೆ. ನಾನು ಮೂಲತಃ ಕ್ಲಸ್ಟರ್ ಸೂಪರ್ವೈಸರ್ ಅಂತ ನಿಯೋಜನೆ ಆಗಿದ್ರು ಕೂಡ ನನಗೆ ಹೆಚ್ಚುವರಿಯಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಎರಡು ತಾಲೂಕಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಹೇಳಿ. ಸೊ ಅವತ್ತಿನಿಂದ ಇವತ್ತಿನವರೆಗೂ ನಾನು ಕೆಲಸ ಮಾಡ್ತಾ ಬರ್ತಾ ಇದ್ದೇನೆ.
ಬಹುಶಃ ಸಾಕಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದಾವೆ. ಆದ್ರೆ ಇದು ಸಂಜೀವಿನಿ ಅಂತಕ್ಕಂಥ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಜನರಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮ ಅಂತ ನನಗನ್ಸಿದೆ. ತಮಗೆಲ್ಲ ಗೊತ್ತಿದೆ, ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ಯಾವುದೇ ಒಂದು ಸನ್ನಿವೇಶದಲ್ಲಿ ರಾಮ ರಾವಣರಿಗೆ ಯುದ್ಧ ಅಂತ ಇದೆ. ಅದ್ರ ಉದ್ದೇಶ ಹೋಗುವಂತ ಜೀವವನ್ನ ಬದುಕಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಹೆಸರನ್ನ ಸಂಜೀವಿನಿ ಅಂತ ಇಟ್ಟಿದ್ದಾರೆ. ಬೇರೆ ಬೇರೆ ಪ್ರಾಥಮಿಕವಾಗಿ 5 ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೊಪ್ಪಳವೂ ಕೂಡ. ಹಾಗಾಗಿ ನಾನು ಕೃಷಿ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು 5 ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು 4 ಗೋಡೆಯ ಮಧ್ಯದಲ್ಲಿರ್ತಕ್ಕಂಥ ತಾಯಂದಿರು ಇವತ್ತು ಹೊರಗಡೆ ಬಂದು ತಮ್ಮ ಜೀವನವನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ತಮ್ಮ ಜೀವನವನ್ನ ನಡೆಸಬೇಕು ಅಂತಕ್ಕಂಥ ದಿಸೆಯಲ್ಲಿ ಈ ಕಾರ್ಯಕ್ರಮ ಗ್ರಾಮೀಣ ಮಹಿಳೆಯರಿಗಾಗಿ ಬಂದಿರತಕ್ಕಂಥ ಕಾರ್ಯಕ್ರಮ ಅತ್ಯುನ್ನತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. ಬಿಸ್ಕಿಟ್ ಮಾಡುವಂಥದ್ದು, ಜಿಲೇಬಿ ಮಾಡುವಂಥದ್ದು, ಬುಂದೆ ತೋಟಿ ಮಾಡುವಂಥದ್ದು, ಕೃಷಿ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳು, ಎಲ್ಲ ಚಟುವಟಿಕೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಗುಡೂರನ್ನ ತೆಗೆದುಕೊಂಡ್ರೆ ಇಡೀ ಜಿಲ್ಲೆಯಲ್ಲಿ ಮಾಡೆಲ್ ಗುಡೂರು ಆಗಿದೆ. ಇವತ್ತು ಮಾಡೆಲ್ GPLF ಅಂತ ನಾವು ಸೆಲೆಕ್ಟ್ ಮಾಡಿದ್ದೇವೆ. ಇಲ್ಲಿ ಸಾಕಷ್ಟು ಉದ್ಯೋಗಗಳನ್ನ ನೀವು ಮಾಡ್ತಾ ಇದ್ರಿ. ಬಹುಶಃ ನನಗೆ ಅನಿಸ್ತಾ ಇದೆ, ನಮ್ಮ ಅಧ್ಯಕ್ಷರು ತಮ್ಮ ವರದಿಯಲ್ಲಿ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಸಮುದಾಯ ಬಂಡವಾಳ ನಿಧಿ, ಮತ್ತೆ ಹೇಗೆ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಕಾರ್ಯಕ್ರಮಗಳು ಆಗಿದೆ ಅಂತಕ್ಕಂಥದ್ದನ್ನ ಅವರು ವಾರ್ಷಿಕ ವರದಿಯಲ್ಲಿ ಹೇಳಬಹುದೇನೋ ಅಂತ ಅನಿಸ್ತಾ ಇದೆ ನನಗೆ. ಬಹುಶಃ ಈ ಕಾರ್ಯಕ್ರಮ ಮನೆ ಕಟ್ಟಲಿಕ್ಕೆ ಇತರೆ ಎಲ್ಲ ಸೌಲಭ್ಯಗಳಿಗೂ ಕೂಡ ಇವತ್ತು ಹಣ ಇಲ್ಲಿ ಸಿಗ್ತಾ ಇದೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ. ಕೇಳಿದ ತಕ್ಷಣ ಸಾಲ ಸಿಗ್ತಾ ಇದೆ. ನೋಡಿ, ಮಹಿಳೆಯರಿಗೆ ಯಾವಾಗ ಬೇಕೋ ಅವಾಗ ಹಣ ಸಿಗುವಂತ ಒಂದು ಕಾರ್ಯಕ್ರಮ ಯಾವುದು ಅನ್ನೋದಾದ್ರೆ ಇದು ಸಂಜೀವಿನಿ ಯೋಜನೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಇವತ್ತು ನಾವು ಬ್ಯಾಂಕ್ಗಳಲ್ಲಿ ಅಡ್ಡಾಡಬೇಕಾದಂತ ಸಂದರ್ಭದಲ್ಲಿ 1 ವಾರ 2 ವಾರ 1 ತಿಂಗಳ ಸಾಲ ತೆಗೆದುಕೊಳ್ಳಿಕ್ಕೆ ಹೋಗ್ತದೆ. ಇಲ್ಲಿ ಹಾಗಿಲ್ಲ. ತಿಂಗಳಿಗೊಮ್ಮೆ ಸಭೆ ಮಾಡಿದ್ರೆ ಆ ಸಭೆಗೆ ನಮಗೆ ಸಾಲ ಸಿಗ್ತದೆ ಅಂತಕ್ಕಂಥ ಭರವಸೆಯಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಒಕ್ಕೂಟ ಆಗಿದೆ. ಸರ್ಕಾರದಿಂದ ಸಮುದಾಯ ಬಂಡವಾಳ ನಿಧಿ ಬಂದಿದೆ. ಆಮೇಲೆ ಕಿಲೋ ಆಹಾರ ಉತ್ಪಾದನೆಗೆ 40,000 ರೂಪಾಯಿ ಪರ್ ಮೆಂಬರ್ಗೆ 50 ಪೈಸಾ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ. ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡಲಿಕ್ಕೆ ಇವತ್ತು ಅವಕಾಶಗಳು ನಮ್ಮ ಈ ಯೋಜನೆ ಕೊಟ್ಟಿದೆ. ಹಾಗಾಗಿ ಸಾಕಷ್ಟು ಕುಟುಂಬಗಳು ಇದರ ಆಧಾರದ ಮೇಲೆ ಬದುಕ್ತಾ ಇದ್ದಾರೆ. ಈ ಕುಟುಂಬವನ್ನ ಇವತ್ತು ಅವರು ನೆನೆಸ್ತಾ ಇದ್ದಾರೆ. ಸಾಧನೆ ಮತ್ತು ಲೆಕ್ಕ ಪರಿಶೋಧನೆ ವರದಿಯನ್ನ ಈ ಸಭೆಯಲ್ಲಿ ನಾನು ಮಂಡಿಸ್ತಾ ಇದ್ದೀನಿ. ಶ್ರೀ ಜಾಗೃತಿ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಎಂಬ ನಾಮಕರಣದೊಂದಿಗೆ 2018 ಮತ್ತು 19ನೇ ಸಾಲಿನಲ್ಲಿ ಗ್ರಾಮೀಣ ಪ್ರದೇಶದ ಬಡ ಕುಟುಂಬದ ಮಹಿಳೆಯರನ್ನ ಸ್ವ ಉದ್ಯೋಗಗಳಲ್ಲಿ ತೊಡಗಿಸಿ ಬಡತನ ಕಡಿಮೆಗೊಳಿಸುವ ಗುರಿಯೊಂದಿಗೆ ಈ ಕಾರ್ಯವನ್ನು ಆರಂಭ ಮಾಡಲಾಯಿತು. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗುಡೂರು ಎಸ್ಸಿ ಗ್ರಾಮದಿಂದ ಒಟ್ಟು 7 ವಾರ್ಡ್ ರಚಿಸಿಕೊಂಡು 109 ಸಂಘಗಳಿಂದ 1284 ಕುಟುಂಬಗಳ ಸದಸ್ಯರನ್ನು ಒಳಗೊಂಡಿದೆ. ಜೀವನೋಪಾಯ ಚಟುವಟಿಕೆಯನ್ನು ಕೈಗೊಳ್ಳಲು ಜಿಲ್ಲಾ ಸಂಜೀವಿನಿ ಘಟಕ ಜಿಲ್ಲಾ ಪಂಚಾಯತ್ ಬಾಗಲಕೋಟೆಯಿಂದ ಅನುದಾನ ಈ ರೀತಿ ಬಿಡುಗಡೆಯಾಗಿದೆ. ಸಮುದಾಯ ಬಂಡವಾಳ ನಿಧಿ 28 ಲಕ್ಷ ರೂಪಾಯಿಗಳು, ಕಿರು ಆಹಾರ ಉತ್ಪಾದನೆ ಬಂಡವಾಳ ನಿಧಿ 11,60,000 ರೂಪಾಯಿಗಳು, ಬಡ್ಡಿ ರಹಿತ ಸ್ವಾವಲಂಬನೆ ಅನುದಾನ 5 ಲಕ್ಷ ರೂಪಾಯಿಗಳು, NRLM SC/ST ಅನುದಾನ 2,40,000 ರೂಪಾಯಿಗಳು, ಸಮಾಜ ಕಲ್ಯಾಣ ಇಲಾಖೆಯಿಂದ SC ಅವರಿಗೆ 1 ಲಕ್ಷ ರೂಪಾಯಿಗಳು, NRLM ನಿಂದ ಸುತ್ತು ನಿಧಿ ಅನುದಾನ 2,20,000 ರೂಪಾಯಿಗಳು, NRLM ನಿಂದ PRF ಅನುದಾನ 1 ಲಕ್ಷ ರೂಪಾಯಿಗಳು ದುಡಿಮೆ ಬಂಡವಾಳವನ್ನಾಗಿ ಬಳಸಿಕೊಳ್ಳಲು ಬಿಡುಗಡೆ ಮಾಡಲಾಗಿದೆ. ಇನ್ನು 2018ರಿಂದ 26ರವರೆಗೆ ಸಮುದಾಯ ಬಂಡವಾಳ ನಿಧಿಯನ್ನ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಜೀವನೋಪಾಯ ಚಟುವಟಿಕೆ ಕೈಗೊಳ್ಳಲು ಮತ್ತು ಪ್ರೋತ್ಸಾಹವನ್ನು ನೀಡಲು ಕಿರು ಆಹಾರ ಉತ್ಪಾದನೆ ಬಂಡವಾಳ ನಿಧಿ
2019ರಿಂದ 20ನೇ ಸಾಲಿನಲ್ಲಿ 1,50,000 ರೂಪಾಯಿ ಸಾಲವನ್ನ ನೀಡಲಾಯಿತು. 2021ನೇ ಸಾಲಿನಲ್ಲಿ 31,25,000 ರೂಪಾಯಿಗಳನ್ನ ಸಾಲವನ್ನಾಗಿ ನೀಡಲಾಯಿತು. 2021ರಿಂದ 22ನೇ ಸಾಲಿನಲ್ಲಿ 42,15,000 ರೂಪಾಯಿಗಳನ್ನ ಸಾಲವನ್ನಾಗಿ ನೀಡಲಾಯಿತು. 22ರಿಂದ 23ನೇ ಸಾಲಿನಲ್ಲಿ 52,25,000 ರೂಪಾಯಿಗಳನ್ನ ಸಾಲವನ್ನಾಗಿ ನೀಡಲಾಯಿತು. 2023ರಿಂದ 24ನೇ ಸಾಲಿನಲ್ಲಿ 40 ಲಕ್ಷ ರೂಪಾಯಿ ಸಾಲವನ್ನ ನೀಡಲಾಯಿತು. 24ರಿಂದ 25ನೇ ಸಾಲಿನಲ್ಲಿ 59,25,000 ರೂಪಾಯಿಗಳನ್ನ ಸಾಲವನ್ನ ನೀಡಲಾಯಿತು. 2025ರಿಂದ 26ನೇ ಸಾಲಿನಲ್ಲಿ ಒಟ್ಟು 83 ಲಕ್ಷ ರೂಪಾಯಿಗಳನ್ನ ಸಾಲವನ್ನಾಗಿ ನಾವು ನೀಡಿದೆವು. 2021ರಿಂದ 22ನೇ ಸಾಲಿನಲ್ಲಿ 5,60,000 ರೂಪಾಯಿಗಳನ್ನ ನೀಡಿದೆವು. 23ರಿಂದ 24ನೇ ಸಾಲಿನಲ್ಲಿ 4,40,000 ರೂಪಾಯಿಗಳ ಸಾಲವನ್ನ ನೀಡಲಾಯಿತು. 2024ರಿಂದ 25ನೇ ಸಾಲಿನಲ್ಲಿ 1,20,000 ರೂಪಾಯಿ ಸಾಲವನ್ನ ನೀಡಲಾಯಿತು. ಇನ್ನು ಬಡ್ಡಿ ರಹಿತ ಸ್ವಾವಲಂಬನೆ ಸಾಲವನ್ನ ಮಂಜುಳಾ ದಲ್ಬಂಜನ್ ಅವರಿಗೆ ಮೊದಲನೇ ಕಂತಿನ ಹಣದಲ್ಲಿ 2024ರಲ್ಲಿ 1,25,000 ರೂಪಾಯಿಗಳನ್ನ ನೀಡಲಾಯಿತು. 2024ರಿಂದ 25ನೇ ಸಾಲಿನಲ್ಲಿ 3,75,000 ರೂಪಾಯಿಗಳನ್ನ ಸಾಲವನ್ನ ನೀಡಲಾಯಿತು. ಒಟ್ಟು 5 ಲಕ್ಷ ರೂಪಾಯಿ ಸಾಲವನ್ನ ಶೋಭಾ ದಲ್ಬಂಜನ್ ಅವರಿಗೆ ಬಡ್ಡಿ ರಹಿತ ಸಾಲವನ್ನಾಗಿ ನೀಡಲಾಯಿತು. ಆರಂಭದಿಂದ ಇಲ್ಲಿಯವರೆಗೆ ಒಟ್ಟು ಸಾಲ ನೀಡಿಕೆಯನ್ನ ನಮ್ಮ ಬಂಡವಾಳ ನಿಧಿ ಒಟ್ಟು ಸಾಲವನ್ನ 3,81,05,000 ರೂಪಾಯಿಗಳನ್ನು ಒಟ್ಟು 96 ಸಂಘಗಳಿಗೆ ಸಾಲವನ್ನ ಕೊಡಲಾಯಿತು. ಎಷ್ಟು? 3,81,05,000 ರೂಪಾಯಿಗಳನ್ನ 96 ಸಂಘಗಳಿಗೆ ಸಾಲವನ್ನ ಒಟ್ಟು ಸಾಲ 11,20,000 ರೂಪಾಯಿಗಳನ್ನ 28 ಸಂಘಗಳಿಗೆ ಸದಸ್ಯರಿಗೆ ಸಾಲವನ್ನ ನೀಡಲಾಯಿತು. ಈ ವರ್ಷ ನಮ್ಮ ಒಕ್ಕೂಟವು ಪ್ರತಿಶತ 100% ಸಾಲದ ಮರುಪಾವತಿಯನ್ನ ಮಾಡಿದೆ. ಸಮುದಾಯ ಬಂಡವಾಳ ನಿಧಿಯ ಸಾಲದ ಮೇಲಿನ ಬಡ್ಡಿ 18,33,873 ರೂಪಾಯಿ. ಬಂಡವಾಳ ನಿಧಿ ಸಾಲದ ಮೇಲಿನ ಬಡ್ಡಿ ಎಷ್ಟಾಗಿದೆ ಅಂತಂದ್ರೆ 18 ಲಕ್ಷ ಬಡ್ಡಿ 52,338 ರೂಪಾಯಿಗಳು. ಎಷ್ಟು? 52,338 ರೂಪಾಯಿಗಳು. ಇನ್ನು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಿಂದ ನಮಗೆ ಬಂದಂತಹ ಬಡ್ಡಿ 2,72,099 ರೂಪಾಯಿಗಳು. ಒಟ್ಟು 21,58,710 ರೂಪಾಯಿಗಳ ಲಾಭಾಂಶವನ್ನ ನಮ್ಮ ಶ್ರೀ ಜಾಗೃತಿ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಸಂಗ್ರಹಣೆ ಮಾಡಿದೆ ಅಂತ ಹೇಳಿದ್ದೇವೆ. ಒಕ್ಕೂಟದ ಕಾರ್ಯಗಳನ್ನು ನೇಮಕಾತಿಯ
ಶಕ್ತಿಯನ್ನ ಹೆಚ್ಚಿಸತಕ್ಕಂತಹ ಸಾಲ ಸೌಲಭ್ಯವನ್ನು ನೀಡುವಂತಹ ನಮ್ಮಲ್ಲಿದ್ದ ಕೌಶಲ್ಯಗಳಿಗೆ ತರಬೇತಿಯನ್ನ ನೀಡಿ ಅದರ ಮೂಲಕ ನಮ್ಮಲ್ಲಿದ್ದಂತಹ ಪ್ರತಿಭೆಯನ್ನು ಹೊರತೆಗೆದು ಸಾಲ ಸೌಲಭ್ಯವನ್ನು ನೀಡುತ್ತ ನಮ್ಮ ಸಂಜೀವಿನಿ ಜಾಗೃತ ಸಂಘಗಳು ನಮಗೆ ಸಹಾಯವನ್ನು ಒದಗಿಸಿ ಮಹಿಳೆಯರನ್ನು ಬೆಳೆಯಲು ಅನುಕೂಲ ಮಾಡಿಕೊಡುತ್ತದೆ. ಅದಲ್ಲದೆ ನಾವು ಸದಸ್ಯರು ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯಗಳಿಗೆ ತರಬೇತಿ ನೀಡುತ್ತಾರೆ. ಆ ಮೂಲಕ ನಾವು ಅನ್ನತಕ್ಕಂತಹ ಕೆಲವು ಅವರಿಗೆ ಇರ್ತಕ್ಕಂತಹ ಚಟುವಟಿಕೆಗಳಿಗೆ ನಾವು ಅದರ ಸಂಪೂರ್ಣ ಮಾಹಿತಿಗಳನ್ನು ಸದಸ್ಯರು ತೆಗೆದುಕೊಂಡು ಅವರ ಕೆಲವನ್ನ ನಾವು ಒದಗಿಸಬೇಕು. ಅದೇ ರೀತಿ ಆ ಕೌಶಲ್ಯಗಳನ್ನ ನಮ್ಮಲ್ಲಿ ಇತರ ಸದಸ್ಯರಿಗೆ ಕೂಡ ತಿಳಿಸಿ ಅವರನ್ನು ಕೂಡ ಮುಂದೆ ತರುವಂತಹ ಪ್ರಯತ್ನವನ್ನ ನಾವು ಸಂಜೀವಿನಿ ಸಂಘದ ಸದಸ್ಯರಾಗಿ ಮಾಡಬೇಕು. ಮನೆಗೆ ಮತ್ತು ಮನೆಗೆ ಸಂಬಂಧ ಅವರು ಹೊರಗೆ ಸಂಬಂಧನೇ ಇಲ್ಲ ಅಂತ ನಾವು ಅಂದ್ಕೊಂಡು ಬಂದಿದ್ದೀವಿ. ಈ ಮೊದಲಿಂದ ಮಹಿಳೆಯರಂದ್ರೆ ಕೇವಲ ಅಡಿಗೆ ಮಾಡೋದಷ್ಟೇ ಅವ್ರು ಹೊರಗೆ ಹೋಗಬಾರ್ದು, ಗಂಡ್ಮಕ್ಳಷ್ಟೇ ಹೊರಗೆ ಹೋಗ್ಬೇಕು. ಆದ್ರೆ ಅಡಿಗೆ ಮಾಡ್ಬೇಕು, ಮಕ್ಕಳ ಲಾಲನೆ ಪಾಲನೆ ಮಾಡ್ಬೇಕು, ಮನೆಯಲ್ಲಿ ಇರ್ಬೇಕು ಅನ್ನೋದು ಮಾಡ್ಕೊಂಡು ಬಂದದ್ದು. ಬಟ್ ಈ ಒಂದು ಸಂಜೀವಿನಿ ಯೋಜನೆ ಬಂದ ನಂತರ ಅದು ಏನು ಅಂದ್ರೆ ನಮ್ಮ ಮನೆಯ ಹೊಸ್ತಿಲನ್ನ ದಾಟಿಸಿ ಹೊರಗಡೆ ಸಮಾಜಕ್ಕೆ ಬಿಟ್ಟಿದ್ದೇವೆ. ಹೊರಗಡೆ ಸಮಾಜಕ್ಕೆ ತೋರಿಸಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಹ ನಮಗೆ ಒಂದು ಸ್ವಾವಲಂಬಿಯನ್ನಾಗಿ ಮಾಡಿದ್ದೇವೆ. ಒಕ್ಕೂಟದ ಒಂದು ಆರ್ಥಿಕ ಚಟುವಟಿಕೆಗಳನ್ನು ನೋಡಿದಾಗ 2018-19 ಸಾಲಿನಲ್ಲಿ ಏನು ಒಕ್ಕೂಟ ರಚನೆ ಆಯಿತು, ಅವಾಗ ಆ ವರ್ಷಕ್ಕೆ ಸಾಲ ಕೊಟ್ಟಿದ್ದು ಎಷ್ಟಂದ್ರೆ ಕೇವಲ 1,50,000 ರೂಪಾಯಿನ ಸಾಲ ಕೊಟ್ಟಿದ್ರು. ಆದ್ರೆ ಇವತ್ತು ಸಾಲ ಕೊಟ್ಟಿದ್ದೆಷ್ಟೇ 83 ಲಕ್ಷ ರೂಪಾಯಿ. ಎಷ್ಟೇ 83 ಲಕ್ಷ ಅಂದ್ರೆ ಕೇವಲ 8 ವರ್ಷಗಳಲ್ಲಿ ಸಂಘ 1,50,000 ರೂಪಾಯಿ ಸಾಲ ಕೊಟ್ಟಂತ ಸಂಘ ಕೇವಲ 8 ವರ್ಷದಲ್ಲಿ 83 ಲಕ್ಷ ಸಾಲ ಕೊಡುವಷ್ಟು ಬೆಳೆದಿದೆ ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳಷ್ಟದ. ಯಾಕಂದ್ರೆ ಅದು ಸಂಘದಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳ ಒಂದು ಪ್ರಾಮಾಣಿಕತೆ. ಯಾಕಂದ್ರೆ ನಾವೆಲ್ಲ ಕಲಿತು ನಾವು ವರ್ಷಕ್ಕೆ ಎಷ್ಟೇ ಅದು ಶಿಕ್ಷಣ ಶಾಲೆಯನ್ನ ಜೀವನವನ್ನ ಯಾವ ರೀತಿ ಈ ಸಮಾಜದಲ್ಲಿ ಬದುಕಬೇಕನ್ನುವುದನ್ನು ಕಲಿಸಲಿಕ್ಕೆ ಮಾತ್ರ ನಮ್ಗೆ ಶಿಕ್ಷಣ ಬೇಕು. ಬರೀ ನಾವು ಉದ್ಯೋಗಕ್ಕಾಗಿ ಶಿಕ್ಷಣ ಅಲ್ಲ, ಸ್ವ ಉದ್ಯೋಗ ಮಾಡಿ ಆ ಒಂದು ಉದ್ಯಮಿಯಾಗಿ 100 ಜನರಿಗೆ ಉದ್ಯೋಗ ನೀಡುವಂತ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಈ ಒಂದು ಒಕ್ಕೂಟ ಅದೇ ರೀತಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದೆ. ಈ ಒಕ್ಕೂಟದಲ್ಲಿ ನೋಡಿ ನಾವು ಬೆಳಗ್ಗೆ 10 ನೀವು ಮಾಡಿದಲ್ಲಿ ಲಾಸ್ಟ್ ಟೈಮ್ ಏನಾಯ್ತು, ಪ್ರಧಾನಮಂತ್ರಿ ಒಂದು ಕಪ್ಪನ್ನ ಚಹಾ ಕಪ್ಪನ್ನ ಕಾಶ್ಮೀರದಿಂದ ಒಂದು ಜಂಪ್ ಕೊಡೋದಿರ್ತದೆ. ಅಲ್ಲಿ ಒಂದು ಆನ್ಲೈನ್ ಮಾರ್ಕೆಟ್ ನಾವೇನ ಅಂಗಡಿಯಲ್ಲಿ ಹೇಗೆ ಸಾಮಾನುಗಳನ್ನು ತಗೋತೀವಿ, ಹೇಗೆ ನಾವು ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲದರಲ್ಲಿ ಖರೀದಿ ಮಾಡ್ತೀವಿ, ಅದೇ ರೀತಿ ನಮ್ಮ ವಸ್ತುಗಳು ಸಹಿತ ಅಲ್ಲಿ ಹೊರಗೆ ನಾವು ಮಾಡ್ಕೋಬೇಕು. ಎಲ್ಲ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ನಮ್ಮ ಕಾರ್ಯಕ್ರಮವನ್ನು ಹಸ್ತಕ್ಕೆ ನಗುವಿರಬೇಕು, ಉಲ್ಲಾಸಕ್ಕೆ ಮನವಿರಬೇಕು. ಹಾಗೆಯೇ ಪ್ರಾರಂಭಿಸಿದ ಕಾರ್ಯಕ್ರಮಕ್ಕೆ ಅಂತ್ಯವಿರಬೇಕು.
ಮಾತಾಡಿದ್ರೆ